ಆರ್ಎಸ್ಎಸ್ ಈ ಸಂಘಟನೆ ಹಿಂದೆಯೂ ನೋಂದಣಿಯಾಗಿಲ್ಲ, ಮುಂದೆಯೂ ಆಗಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿಎಲ್ ಸಂತೋಷ್ ಟಾಂಗ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಹಿಂದೆಯೂ ನೋಂದಣಿಯಾಗಿಲ್ಲ, ಮುಂದೆಯೂ ಆಗಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿಎಲ್ ಸಂತೋಷ್ ಟಾಂಗ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ಗೆ ಲಗಾಮ್ ಹಾಕಲು ಹೊರಟಿದ್ದೀರಿ ಅಂತ ಕಿಡಿಕಾರಿದ್ದಾರೆ. ಸಂಘಕ್ಕೆ ರಿಜಿಸ್ಟ್ರೇಷನ್ ಮಾಡಿಸುವಂತಹ ಅವಶ್ಯಕತೆಯೇ ಇಲ್ಲ. ನೋಂದಣಿ ಆಗದೆ ಆರ್ಎಸ್ಎಸ್ ಹಿಂದೂಗಳ ರಕ್ಷಣೆಯನ್ನ ಮಾಡ್ತಾ ಇದೆ. ಸಂಘಕ್ಕೆ ನೋಂದಣಿ ಮಾನದಂಡ ಅಲ್ಲವೇ ಅಲ್ಲ ಅಂತ ಬಿಎಲ್ ಸಂತೋಷ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಈ ಕುರಿತಂತೆ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆರ್ಎಸ್ಎಸ್ ನೋಂದಣಿಯ ಬಗ್ಗೆ ಯಾವಾಗಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ ಇದ್ರು. ಇನ್ನು ಇತ್ತೀಚೆಗೆ ತನ್ನಂತಹ ಒಂದು ಬಿಲ್ ಪಾಸಾದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹೇಳಿಕೆಗಳು ಹಾಗೆ ಪ್ರತ್ಯುತ್ತರಗಳು ಕೂಡ ಬಂದಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆಗೆ ನೇರವಾಗಿ ಟಾಂಟ್ ಕೊಟ್ಟಿದ್ದಾರೆ ಬಿಎಲ್ ಸಂತೋಷ್. ದೇಶ ಸೇವೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸಂಘ ವಿಭಜನೆಯ ಸಂದರ್ಭದಲ್ಲೂ ಹಿಂದೂಗಳಿಗೆ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ ರಿಜಿಸ್ಟ್ರೇಷನ್ ಜಗತ್ತಿಗೆ ಮಾಪದಂಡ ಅಲ್ಲ, ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರು ಅವ್ಯಾರ ಮಾಡ್ತಾ ಇದ್ದಾರೆ. ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿರ್ತಕ್ಕಂಥ ಸಾವಿರಾರು ಜನರ ರೀತಿಯಲ್ಲಿ ಕೋಟ್ಯಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದೆ. ನಂಬಿಕೆಯ ಜೊತೆಗೆ ಕೆಲಸ ಮಾಡ್ತಾ ಇದೆ. ಇವತ್ತು ಸರ್ಕಾರದ ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥ ಸಂಸ್ಥೆಗಳ ಆರ್ಥಿಕ ಅವ್ಯವಹಾರದಲ್ಲಿ ಮುಳುಗಿ ಜೈಲನ್ನ ಸೇರ್ತಾ ಇರುವಂತ ಜಾಗಗಳಲ್ಲಿ ಕಳೆದ 100 ವರ್ಷಗಳಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳದೆ ತನ್ನನ್ನ ಕೋಟ್ಯಾಂತರ ಜನರ ವಿಶ್ವಾಸವನ್ನ ಸಂಪಾದಿಸಿ ದೇಶ ಸೇವೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಭಜನೆಯ ಸಂದರ್ಭದಲ್ಲೂ ಹಿಂದೂಗಳಿಗೆ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ಅವರೇ, ಖರ್ಗೆ ಕುಟುಂಬ ರಜಾಕರಿಗೆ ಹೆದರಿ ಕಲಬುರಗಿಗೆ ಓಡಿ ಬಂದ್ರು. ಆಗ ನಿಮ್ಮ ರಕ್ಷಣೆಗೆ ನಿಂತಿದ್ದು ಇದೇ ಆರ್ಎಸ್ಎಸ್ ಅಂತ ಬಿಎಲ್ ಸಂತೋಷ್ ಮಾತನಾಡಿದ್ದಾರೆ. ಆಗ ನಿಮ್ಮ ರಕ್ಷಣೆಗೆ ಪೊಲೀಸರು ರಾಜಕಾರಣಿಗಳು ಬಂದಿಲ್ಲ ಪ್ರಿಯಾಂಕ್ ಅವರೇ, ನಿಮ್ಮಪ್ಪ ಉಟ್ಟ ಬಟ್ಟೆಯಲ್ಲೇ ಓಡಿ ಬಂದಿದ್ರು. ಆಗ ನಿಮ್ಮ ರಕ್ಷಣೆಗೆ ಬಂದಿದ್ದು ಆರ್ಎಸ್ಎಸ್ಗೂ ರಿಜಿಸ್ಟ್ರೇಷನ್ ಆಗಿರಲಿಲ್ಲ. ಆಗ ನಿಮ್ಮ ರಕ್ಷಣೆಗೆ ಬಂದಂತಹ ಆರ್ಎಸ್ಎಸ್ಗೂ ಕೂಡ ರಿಜಿಸ್ಟ್ರೇಷನ್ ಆಗಿರಲಿಲ್ಲ ಅಂತ ಪ್ರಿಯಾಂಕ್ ಖರ್ಗೆಗೆ ಬಿಎಲ್ ಸಂತೋಷ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾವ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಕುಟುಂಬ ಹೈದರಾಬಾದಿನ ರಜಾಕಾರರ ಹಲ್ಲೆಯನ್ನ ಎದುರಿಸಿ ಗುಲ್ಬರ್ಗ ಕಡೆ ಓಡ್ ಬಂತು. ಆ ರಜಾಕಾರರನ್ನ ಎದುರಿಸಿದ್ದು ಆರ್ಎಸ್ಎಸ್ ಅವರೇ. ನಾನು ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ ಪೊಲೀಸ್ ಅಲ್ಲ, ನಿಮ್ಮ ವಂಶಸ್ಥರು ಅಲ್ಲ. ಆ ರಜಾಕಾರನ ಎತ್ತಿದ್ದು, ಆ ರಜಾಕಾರನ ಎದುರಿಸಿದ್ದು ಇದೇ ಆರ್ಎಸ್ಎಸ್ ಅವರು. ನಿಮ್ ಕುಟುಂಬ ಓಡ್ ಬಂತು ಗುಲ್ಬರ್ಗಕ್ಕೆ. ನೀವು ಇಂದ ಗ್ರಾಮದಿಂದ ಕುಟುಂಬ ಓಡ್ ಬಂತು. ನಿಮ್ಮಪ್ಪ ಹುಟ್ಟ ಬಟ್ಟೆಯಲ್ಲಿ ಓಡಬೇಕಾಗಿ ಬಂತು ಅಂತ ಓಡ್ ಬರ್ಬೇಕಾಗಿ ಬಂತು. ಇವತ್ತು ಸಂಘದ ಬಗ್ಗೆ ಬಿಟ್ಟು ತೋರಿಸ್ತೀರಿ. ಅದೇ ಸಂಘ ರಜಾಕಾರರ ವಿರುದ್ಧ ಹೋರಾಡಿದ್ದು, ಅದೇ ಸಂಘ ವಿಭಜನೆಯಲ್ಲಿ ಹಿಂದೂಗಳಿಗೆ ಧೈರ್ಯಕ್ಕೆ ಅಂತ ನಿಂತ್ಕೊಂಡಿದ್ದು ಅಂತಾರೆ. ಆ ಪೊಲೀಸರು ಸಹಾಯಕ್ಕೆ ಬರಲಿಲ್ಲ, ರಾಜಕೀಯದವರು ಸಹಾಯಕ್ಕೆ ಬರಲಿಲ್ಲ. ಸಣ್ಣ ಹುಡುಗರು ಆರ್ಎಸ್ಎಸ್ ಕಾರ್ಯಕರ್ತರು ತಾವು ಎಲ್ಲೆಲ್ಲಿದೀವೋ ಅಲ್ಲೆಲ್ಲ ಹಿಂದೂಗಳನ್ನ ರಕ್ಷಣೆ ಮಾಡಿದ್ರು. ಹಿಂದೂಗಳನ್ನ ಅತ್ಯಂತ ಜೋಪಾನವಾಗಿ ಎಲ್ಲಿ ಬದುಕ್ಬೋದ ಆ ಜಾಗದಕ್ಕೆ ಕರ್ಕೊಂಡ್ ಬಂದ್ರು ಅಂತಲೇ ಅಂತ. ಅವಾಗ್ಲೂ ಸಂಘ ರಿಜಿಸ್ಟರ್ ಆಗಿರಲಿಲ್ಲ, ಇವಾಗ್ಲೂ ಸಂಘ ರಿಜಿಸ್ಟರ್ ಆಗೋದಿಲ್ಲ. ಬಿಎಲ್ ಸಂತೋಷ್ ಅವರಿಗೆ ಇತಿಹಾಸವೇ ಗೊತ್ತಿಲ್ಲ, ಇವರು ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ, 5 ಜನ ಆರ್ಎಸ್ಎಸ್ ನಾಯಕರ ಹೆಸರನ್ನ ಹೇಳಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಬಿಎಲ್ ಸಂತೋಷ್ ಅವರಿಗೆ ಸವಾಲ್ ಹಾಕಿದ್ದಾರೆ. ಈ ಆರ್ಎಸ್ಎಸ್ ವಿಚಾರ ಯಾವಾಗಲೂ ಕೂಡ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಪ್ರಿಯಾಂಕ್ ಖರ್ಗೆ ಅವರಿಂದಾಗಿ ಇತ್ತೀಚೆಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಲ್ ಸಂತೋಷ್ ಅವರು ತಿರುಗೇಟನ್ನು ಕೊಟ್ಟಿದ್ರು. ಇದೀಗ ಬಿಎಲ್ ಸಂತೋಷ್ ಅವರ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಸವಾಲನ್ನ ಹಾಕಿದ್ದಾರೆ. ಇವರು ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ, 5 ಜನ ಆರ್ಎಸ್ಎಸ್ ನಾಯಕರ ಹೆಸರನ್ನ ಹೇಳ್ಬಿಡ್ಲಿ ಅಂತ ಖರ್ಗೆ ಅವರು ನೇರವಾಗಿ ಬಿಎಲ್ ಸಂತೋಷ್ ಅವರಿಗೆ ಸವಾಲು ಹಾಕಿದ್ದಾರೆ. ನೀವು ಯಾವುದರಲ್ಲಿ ಪಾಲ್ಗೊಂಡಿದ್ರಿ, ಬಂದು ಇವತ್ತು ಖರ್ಗೆ ಕುಟುಂಬಕ್ಕೆ ರಕ್ಷಣೆ ಮಾಡಿದ್ರಿ ಅಂತ ಹೇಳಿದ್ರಲ್ಲ. ಪಾರ್ಟಿಷನ್ ಆದಮೇಲೆ, ವಿಭಜನೆ ಆದಮೇಲೆ ಅಷ್ಟೊಂದು ಕೋಮಗಲಭೆಗಳು ನಡೆದಿತ್ತಲ್ಲ. ಯಾವ ಕೋಮಗಲಭೆನಲ್ಲಿ ನೀವು ರಕ್ಷಣೆ ಮಾಡಿದ್ರಿ, ಸಹಾಯ ಮಾಡಿದ್ರಿ? ಇನ್ಫ್ಯಾಕ್ಟ್ ತಮ್ಮಿಂದ ಕೋಮಗಲಭೆಗಳಾಗಿದ್ದು ಇತಿಹಾಸ ನೋಡಿ. ಯಾವಾಗ ನಿಮ್ಮ
RSS ಶಿಷ್ಯ ಗೋಡ್ಸೆ, ನಾಥೂರಾಮ್ ಗೋಡ್ಸೆ, ಸಾವರ್ಕರಿನ ಶಿಷ್ಯ, RSS ಐಡಿಯಾಲಜಿಯಿಂದ ಪ್ರೇರಿತರಾಗಿ ಗಾಂಧೀಜಿಯವರಿಗೆ ಗುಂಡೇಟ್ ಹಾಕ್ಮೇಲೆ ಕಲ್ಕತ್ತಾನಲ್ಲಿ ರೈಟ್ಸ್ ಆಯಿತು, ಡೆಲ್ಲಿನಲ್ಲಿ ರೈಟ್ಸ್ ಆಯಿತು. ನೀವು ಕೋಮಗಲಭೆಗಳನ್ನು ಸೃಷ್ಟಿ ಮಾಡುವಂಥ ಸಂಘಟನೆ ಹೊರತು ಕೋಮಗಲಭೆಗಳಾದಾಗ ಬಂದು ರಕ್ಷಣೆ ಮಾಡುವಂಥ ಸಂಸ್ಥೆ ಅಲ್ಲ. ನೀವು ಹೇಳ್ತೀರಲ್ಲಪ್ಪ ನಮ್ಮ ಕುಟುಂಬಕ್ಕೆ ರಜಾಕರ್ ವಿರುದ್ಧ ಎಲ್ಲ ನೀವು ಮಾಡಿದ್ರಂತ, ದಯವಿಟ್ಟು ಕ್ಷಮಿಸಬೇಕು ಸ್ವಾಮಿ. ನಿಮ್ಮಷ್ಟು ದೇಶದ್ರೋಹಿ ಆರ್ಗನೈಸೇಷನ್ ಯಾರಿಲ್ಲ. ಬೋಸ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಬೇಕಾದಾಗ, ಅದಕ್ಕೆ ಸೈನಿಕರನ್ನು ಹುಡುಕಾಟ ಮಾಡಬೇಕಾದಾಗ, ರಿಕ್ರೂಟ್ಮೆಂಟ್ ಮಾಡಬೇಕಾದಾಗ ಇದೇ ನಿಮ್ಮ ಸಾವರ್ಕರ್ ಅವರು ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿ ಸೇರಬೇಡಿ, ನೀವು ಬ್ರಿಟಿಷ್ ಆರ್ಮಿ ಸೇರಿ ಅಂದ್ಬಿಟ್ಟು ಕರೆ ಕೊಟ್ಟಿದ್ದು ಸಾವರ್ಕರ್ ಅವರು. ನೀವು ರಕ್ಷಣೆ ಮಾಡ್ತೀರಾ? ನನ್ನ ಸಂತೋಷ್ ಹೆಗಡೆ ಅವ್ರಿಗೆ ಕೇಳಕ್ಕೆ, ಸಂತೋಷ್ ಅವ್ರಿಗೆ ಕೇಳಕ್ಕೆ, ಬಿ ಎಲ್ ಸಂತೋಷ್ ಅವ್ರಿಗೆ ಕೇಳಕ್ಕೆ, ಆಪರೇಷನ್ ಪೋಲೋ ಯಾರು RSS ಅವ್ರು ಮಾಡಿದ್ದ? ಆಪರೇಷನ್ ಪೋಲೋ ಯಾರು ಮಾಡಿದ್ದು? ಏನದು ಆಪರೇಷನ್ ಪೋಲೋ? ನಾವು ಇಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತ ಆಚರಿಸ್ತಾ ಇದ್ದೀವಿ. ಮುಂಚೆ ಹೈದರಾಬಾದ್ ಲಿಬರೇಷನ್ ಡೇ ಅಂತ ಅವರು ಆಚರಿಸ್ತಾರೆ. RSS ಅವ್ರು ಕೊಟ್ಟಿದ್ದ ಅದು? ಹೌದು, ನಮ್ಮ ಕುಟುಂಬ ಕೋಮ ಗಲಭೆಗಳ ವಿಕ್ಟಿಮ್ಸ್ ಆಗಿದ್ವಿ. ಅಲ್ಲಿಂದ ಇಲ್ಲಿ ಓಡೋ ಪರಿಸ್ಥಿತಿ ಬಂದಿತ್ತು. ಅವಾಗ ಯಾವುದು ಸರ್ಕಾರ ಇರಲಿಲ್ಲ, ಏನಿಲ್ಲ. ನೀವೇನು ಮಾಡಿದ್ರಿ? ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ. ಈ ವಿಧೇಯಕ ಯಾರಿಗೂ ಕೂಡ ನಾವು ನಿಷೇಧ ಹೇರ್ತಾ ಇಲ್ಲ. ಈ ವಿಧೇಯಕದ ಮೂಲಕ ಅನುಮತಿ ಪಡೆಯಬೇಕಷ್ಟೇ. ಹೇಗೆ ಬೇಕಾದರೂ ಸಾರ್ವಜನಿಕ ಜಾಗವನ್ನು ಉಪಯೋಗಿಸಲು ಆಗಲ್ಲ. ಸಾರ್ವಜನಿಕ ಸ್ಥಳ ಬಳಕೆ ಅನುಮತಿಗೆ ಸುಪ್ರೀಂ ಆದೇಶ ಕೂಡ ಇದೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ನೋಡಿ, ಇತ್ತೀಚೆಗೆ ಪಾಸಾದಂತಹ ಒಂದು ಬಿಲ್ ಅಂದರೆ ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ 2026. ಈ ವಿಧೇಯಕದ ಮೂಲಕ ಕಾಂಗ್ರೆಸ್ ಕಡಿವಾಣವನ್ನು ಹಾಕೋಕೆ ಹೊರಟಿದೆ, ಮೂಗುದಾರವನ್ನು ಹಾಕೋಕೆ ಹೊರಟಿದೆ RSSಗೆ ಎನ್ನುವಂತಹ ಮಾತುಗಳು, ಚರ್ಚೆಗಳು ಕೇಳಿ ಬಂದಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೂಡ ಮಾತನಾಡಿದ್ದಾರೆ. ನೋಡಿ, ಈ ವಿಧೇಯಕ ನಾವು ತಂದಿರೋದು ಯಾರಿಗೂ ಕೂಡ ನಾವು ನಿಷೇಧವನ್ನು ಹೇರ್ತಾ ಇಲ್ಲ, ಅಥವಾ ಯಾರಿಗೂ ಕೂಡ ನೀವಲ್ಲಿ ಆ ಸ್ಥಳವನ್ನು ಉಪಯೋಗಕ್ಕೆ, ಅಂದರೆ ಸಾರ್ವಜನಿಕ ಜಾಗ ಆಗಿರೋದ್ರಿಂದ ಯಾರೂ ಕೂಡ ಅದನ್ನು ಬೇಕಾಬಿಟ್ಟಿಯಾಗಿ ಉಪಯೋಗ ಮಾಡಿಕೊಳ್ಳೋ ಹಾಗಿಲ್ಲ. ಸಾರ್ವಜನಿಕ ಸ್ಥಳ ಬಳಕೆ ಅನುಮತಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ. ಅನುಮತಿಯನ್ನು ಪಡಿಬೇಕಷ್ಟೇ. ಅನುಮತಿಯನ್ನು ಪಡೆದುಕೊಂಡು ನೀವು ಏನು ಬೇಕಾದರೂ ಮಾಡಬಹುದು ಎನ್ನುವಂತಹ ವಾದವನ್ನು ಮುಂದಿಟ್ಟಿರುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.